ವೆಲ್ಕಮ್ ಬ್ಯಾಕ್ ಟು ಶಾಲೆ ಮನೆ ಪಾಠ. ಇವತ್ತಿನ ವಿಡಿಯೋ ತುಂಬಾನೇ ವಿಶೇಷವಾಗಿದ್ದೆ. ನಾವು ಪ್ರತಿದಿನ ಬಳಸುವ ಸಣ್ಣ ಸಣ್ಣ ಕನ್ನಡ ವಾಕ್ಯಗಳನ್ನು ಇಂಗ್ಲಿಷ್ ನಲ್ಲಿ ಹೇಗೆ ಹೇಳಬೇಕು ಅಂತ ಒಂದು ಕ್ವಿಜ್ ಮೂಲಕ ಕಲಿಯೋಣ. ನಾನು ಮೊದಲು ಕನ್ನಡ ವಾಕ್ಯವನ್ನು ತೋರಿಸುತ್ತೇನೆ. ನಿಮಗೆ ಯೋಚಿಸಲು 3 ಸೆಕೆಂಡ್ ಸಮಯ ಇರುತ್ತದೆ. ಆಮೇಲೆ ನಾನು ಸರಿಯಾದ ಇಂಗ್ಲಿಷ್ ಉತ್ತರವನ್ನು ಹೇಳುತ್ತೇನೆ. ನೀವೆಷ್ಟು ಸರಿ ಉತ್ತರ ಹೇಳ್ತೀರಾ ಅಂತ ಚೆಕ್ ಮಾಡಿ. ಬನ್ನಿ ಇವತ್ತಿನ ಪಾಠವನ್ನು ಶುರು ಮಾಡೋಣ. ಮೊದಲನೇದಾಗಿ ಕನ್ನಡದಲ್ಲಿ ಹೇಳ್ತೇನೆ ನೋಡಿ. ಬೇಗ ಬಾ. ಯೋಚನೆ ಮಾಡಿ ಇದಕ್ಕೆ ಇಂಗ್ಲಿಷ್ ನಲ್ಲಿ ಏನ್ ಹೇಳ್ತಾರಂತ. 3, 2, 1 ಗೊತ್ತಾಯ್ತು ನಿಮ್ಗೆ? ಬೇಗ ಬಾ ಏನ್ ಹೇಳುದು? ಕಮ್ ಸೂನ್. ಬೇಗ ಬಾ ಅಂದ್ರೇನು? ಕಮ್ ಸೂನ್. ಓಕೆ, ನೆಕ್ಸ್ಟ್ ಸುಮ್ಮನೆ ಇರು. ಯೋಚನೆ ಮಾಡಿ, ಸುಮ್ಮನೆ ಇರು ಇದಕ್ಕೆ ಏನ್ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ? 3, 2, 1 ಕೀಪ್ ಕ್ವೈಟ್. ಕೀಪ್ ಕ್ವೈಟ್ ಅಂದ್ರೇನು? ಸುಮ್ಮನೆ ಇರು. ನೆಕ್ಸ್ಟ್ ಮೂರನೇ ವಾಕ್ಯ, ಇಲ್ಲಿ ಕುಳಿತುಕೋ. ಇಲ್ಲಿ ಕುಳಿತುಕೋ ಹೇಗೆ ಹೇಳ್ಬಹುದು? ಇಲ್ಲಿ ಕುಳಿತುಕೋ ಇದನ್ನು 3, 2, 1 ಏನು? ಸಿಟ್ ಹಿಯರ್. ಸಿಟ್ ಹಿಯರ್. ನೆಕ್ಸ್ಟ್ ಹಾಲನ್ನು ಕುಡಿ. ಹಾಲನ್ನು ಕುಡಿ. ಯೋಚನೆ ಮಾಡಿ ಇದಕ್ಕೋತ್ತರ ಏನು? ಡ್ರಿಂಕ್ ಮಿಲ್ಕ್. ಡ್ರಿಂಕ್ ಮಿಲ್ಕ್. ಓಕೆ, ನೆಕ್ಸ್ಟ್ ಅಲ್ಲಿ ಹೋಗಬೇಡ. ಅಲ್ಲಿ ಹೋಗಬೇಡ ಹೇಗೆ ಹೇಳ್ಬಹುದು? ಡೋಂಟ್ ಗೋ ದೇರ್. ಡೋಂಟ್ ಗೋ ದೇರ್. ಓಕೆ, ನೆಕ್ಸ್ಟ್ ಇದನ್ನು ಮಾಡು. ಇದನ್ನು ಮಾಡು ಏನ್ ಹೇಳ್ತಾರೆ ಗೊತ್ತಾಯ್ತು ನಿಮ್ಗೆ? ಹೇಗೆ ಹೇಳ್ಬೋದು ಅಂತೆ? ಡೂ ದಿಸ್. ಇದನ್ನು ಮಾಡಿ ಹೇಗೆ? ಡೂ ದಿಸ್. ನೆಕ್ಸ್ಟ್ ನನಗೆ ತೋರಿಸು. ನನಗೆ ತೋರಿಸು ಇದಕ್ಕೆ ಉತ್ತರ ಏನಂದ್ರೆ ಶೋ ಮಿ. ನನಗೆ ತೋರಿಸು ಅಂದ್ರೇನು? ಶೋ ಮಿ. ಹೀಗೆ ಹೇಳ್ಬೋದು. ನಿಧಾನವಾಗಿ ಮಾತನಾಡು. ಹೇಗೆ ಹೇಳ್ಬಹುದು? ನಿಧಾನವಾಗಿ ಮಾತನಾಡು ಅಂದ್ರೆ ಇಂಗ್ಲಿಷ್ ನಲ್ಲಿ ಸ್ಪೀಕ್ ಸ್ಲೋಲಿ. ಸ್ಪೀಕ್ ಸ್ಲೋಲಿ. ನೆಕ್ಸ್ಟ್ 9ನೇದು, ನನ್ನನ್ನು ಕೇಳು. ನನ್ನನ್ನು ಕೇಳು ಹೇಗೆ ಹೇಳ್ಬಹುದು? ಆಸ್ಕ್ ಮೀ. ಆನ್ಸರ್ ಏನು? ಆಸ್ಕ್ ಮೀ. ಓಕೆ, ಆಸ್ಕ್ ಮೀ. ನೆಕ್ಸ್ಟ್ ಮರೆಯಬೇಡ. ಮುಂದಿನ ಶಬ್ದ ಯಾವುದು? ವಾಕ್ಯ ಮರೆಯಬೇಡ. ಮರೆಯಬೇಡ. ಆನ್ಸರ್ ಅದಕ್ಕೆ ಹೀಗೆ ಹೇಳ್ಬೋದು, ಡೋಂಟ್ ಫರ್ಗೆಟ್. ಡೋಂಟ್ ಫರ್ಗೆಟ್. ಮರೆಯಬೇಡ. ನೆಕ್ಸ್ಟ್ ಸ್ನಾನ ಮಾಡು. ಸ್ನಾನ ಮಾಡು. ಟೇಕ್ ಎ ಬಾತ್. ಹೀಗೆ ಹೇಳ್ಬೋದು, ಟೇಕ್ ಎ ಬಾತ್. ನೆಕ್ಸ್ಟ್ ಜಗಳ ಮಾಡಬೇಡ. ಜಗಳ ಮಾಡಬೇಡ. ಆನ್ಸರ್ ಡೋಂಟ್ ಫೈಟ್. ಡೋಂಟ್ ಫೈಟ್. ನೆಕ್ಸ್ಟ್ ಮೇಲೆ ನೋಡು. ಮೇಲೆ ನೋಡು ಹೇಗೆ ಹೇಳ್ಬೋದು? ಆನ್ಸರ್ ಲುಕ್ ಅಪ್. ಲುಕ್ ಅಪ್. ನೆಕ್ಸ್ಟ್ ಒಳಗೆ ಬಾ. ಒಳಗೆ ಬಾ. ಆನ್ಸರ್ ಹೇಗೆ ಹೇಳ್ದೆ ನೋಡು? ಕಮ್ ಇನ್. ಕಮ್ ಇನ್. 15ನೇ ವಾಕ್ಯ, ಇದನ್ನು ಹಿಡಿದುಕೋ. ಇದನ್ನು ಹಿಡಿದುಕೋ ಏನ್ ಹೇಳ್ತಾರೆ? ಹೋಲ್ಡ್ ದಿಸ್. ಹೋಲ್ಡ್ ದಿಸ್. ನೆಕ್ಸ್ಟ್ ಸಾಕು ನಿಲ್ಲಿಸು. ಸಾಕು ನಿಲ್ಲಿಸು ಅಂದ್ರೇನು? ಸ್ಟಾಪ್ ಇಟ್. ಸ್ಟಾಪ್ ಇಟ್. ನೆಕ್ಸ್ಟ್ ಪ್ರಯತ್ನ ಮಾಡು. ಪ್ರಯತ್ನ ಮಾಡು ಅಂದ್ರೇನು? ಟ್ರೈ ಇಟ್. ಟ್ರೈ ಇಟ್. ನೆಕ್ಸ್ಟ್ 18ನೇ ವಾಕ್ಯ, ಬೇಗ ತಿನ್ನು. ಬೇಗ ತಿನ್ನು ಹೇಗೆ ಹೇಳ್ಬೋದು? ಈಟ್ ಕ್ವಿಕ್ಲಿ. ಈಟ್ ಕ್ವಿಕ್ಲಿ. ನೆಕ್ಸ್ಟ್ ತಯಾರು ಆಗು. ತಯಾರಾಗು ಅಂದ್ರೆ ಹೇಗೆ ಹೇಳ್ಬೋದು ಇಂಗ್ಲಿಷ್ ನಲ್ಲಿ? ಗೆಟ್ ರೆಡಿ. ಗೆಟ್ ರೆಡಿ.
ನೆಕ್ಸ್ಟ್ 20ನೇ ಮತ್ತು ಕೊನೆಯ ವಾಕ್ಯ ಇವತ್ತಿದ್ದು ನನಗೆ ಗೊತ್ತು. ನನಗೆ ಗೊತ್ತು ಹೇಗೆ ಹೇಳ್ಬೋದು? ಐ ನೋ. ಐ ನೋ. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ 20 ವಾಕ್ಯಗಳು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಈ 20 ವಾಕ್ಯಗಳಲ್ಲಿ ನೀವು ಎಷ್ಟು ವಾಕ್ಯಗಳು ಸರಿಯಾಗಿ ಉತ್ತರ ಕೊಟ್ಟಿದ್ದೀರಂತ ಮರೆಯದೆ ಕಮೆಂಟ್ ಮಾಡಿ ತಿಳಿಸಿ.